ಈಗಾಗಲೇ ಏನಿವತ್ತು ಮುಳಬಾಗಲ್ ತಾಲೂಕಲ್ಲಿ ಯುವಕರು ಸಾಕಷ್ಟು ಜನ ಯುವಕರು ಎಲ್ಲ ಅಂತ ಹೇಳಕ್ ಇಷ್ಟ, ಸಾಕಷ್ಟು ಜನ ಯುವಕರು ದುಶ್ಚಟಗಳಿಗೆ ಏನು ಬಲಿ ಆಗ್ತಾ ಇದ್ದಾರೆ. ನನ್ನ ದೇವನಿಂದನೂ ಅಧಿವೇಶನದಲ್ಲಿ ಕೂಡ ನಾನು ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೆ. ಕೆಲವು ಕಾರಣಾಂತರಗಳಿಂದ ಒಂದು ಗುಂಪು ಬಂದು ನನಗೆ ಅಡ್ಡ ಹಾಕಿದ್ರು, ದಯವಿಟ್ಟು ಅದ್ರ ಬಗ್ಗೆ ಮಾತಾಡಬೇಡಿ ಅಂತ. ಮೆಡಿಕಲ್ ಸ್ಟೋರ್ ಬಗ್ಗೆ ಆಗಿರ್ಬೋದು, ಈ ಗಾಂಜಾ ಆಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಗೆ ಸಿಗ್ತಾ ಇದೆ ಮುಳಬಾಗ್ಲು ಅನ್ನೋದಕ್ಕೆ ನಾನು ಸಾಕಷ್ಟು ವಿಚಾರನ ವ್ಯಕ್ತಪಡಿಸಿದ್ದೆ. ಈಗಾಗಲೇ ನನ್ನ ಸಾಯಂಕಾಲ ಕೂಡ ಗೃಹ ಮಂತ್ರಿ ಸಾಹೇಬರನ್ನ ಮಾತಾಡಿದ್ದೀನಿ. ನಾನು ಬೆಳಗ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಏನು ಘಟನೆ ನಡೆದಿದೆ, ಕೊಲೆಗಳಾಗ್ತಾ ಇದ್ದಾವೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಗೃಹ ಸಚಿವರಿಗೆ ಗಮನಕ್ಕೆ ತಂದು ಈ ಕೂಡಲೇ 2 ರಿಂದ 3 ದಿವಸ ಒಳಗಡೆ ಸೂಕ್ತ ಪೊಲೀಸ್ ಸಿಬ್ಬಂದಿಯನ್ನ ಮುಳಬಾಗ ತಾಲೂಕು ಅಳವಡಿಸಿ ಮುಂದಿನ ದಿವಸದಲ್ಲಿ ಇದಾಗ್ದಂಗೆ ಖಂಡಿತವಾಗ್ಲೂ ತಡೆ ಇಡ್ಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಮ್ಮ ಒಂದು ದುರ್ದೈವ ಅಂತಂದ್ರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಅಂಟ್ಕೊಳ್ಳೋದ್ರಿಂದ ಎಲ್ಲಿಂದ ಬರ್ತಾ ಇದೆ ಅನ್ನೋದಕ್ಕೆ ಅರ್ಥ ಆಗ್ತಾ ಇಲ್ಲ. ನಾವು ಕೂಡ ಮಾಧ್ಯಮ ರಂಗದವರು ಇದಕ್ಕೆ ನಿರಂತರವಾಗಿ ಕಷ್ಟ ಬೀಳ್ತಿದೆ, ಅದು ಕೂಡ ನನ್ನ ಮಾಹಿತಿ ಬಂತು. ಖಂಡಿತವಾಗ್ಲೂ ಆದಷ್ಟು ಬೇಗ ಇಂಥದಕ್ಕೆ ಕಡಿವಾಣ ಹಾಕ್ತಿವಿ. ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಏನು ವಶವಾಗ್ತಿದೆ, ಕೊಲೆ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ, ಸುಪಾರಿ ಮಟ್ಟಕ್ಕೆ ಹೋಗ್ತಿದ್ದಾರೆ, ನಿಲ್ಲಿಸ್ಲಿಕ್ಕೆ ಶತಪ್ರಯತ್ನ ಮಾಡ್ಲಿಕ್ಕೆ ಒಬ್ಬ ಶಾಸಕನಾಗಿ ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಅದಲ್ಲ, ಮತ್ತೊಂದು ನನಗೆ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಶೇಷ ಅಂದ್ರೆ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನೈಟ್ ಹೊತ್ತು ನಾನು ಮನೆ ಪಕ್ಕದಲ್ಲಿ ಮಲಗಿದ್ದಾಗ ಸಾಕಷ್ಟು ಬೈಕ್ ಸೌಂಡ್ಸ್ ಬರ್ತಾ ಇದ್ದಂತ, ಕಾರ್ ತಗೊಂಡು ಹೋದಾಗ ವೀಲಿಂಗ್ಸ್ ಬೈಕ್ ವೀಲಿಂಗ್ಸ್ ಮಾಡಿ ಸಾಕಷ್ಟು ಜನ ಹುಡುಗರು ಇದಕ್ಕೆ ಬಲಿ ಆಗ್ತಾ ಇದಾರೆ. ಇದು ನಾನು ಪೊಲೀಸ್ ಇಲಾಖೆಗೆ ನಿಮಗೆ ಕಟ್ಟಿಟ್ಟಾಗ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. 12 ಗಂಟೆ ಮೇಲೆ ಯಾವ್ದು ಅಂಗಡಿಗಳನ್ನು ಓಪನ್ ಮಾಡ್ಲಿಕ್ಕೆ ಬಿಡಕ್ಕೆ ಹೋಗ್ಬಿಡಿ. ಇವತ್ತು ಮುಳಬಾಗಲ್ ತಾಲೂಕಲ್ಲಿ 2 ಗಂಟೆ ಆದ್ರೂ 3 ಗಂಟೆ ಆದ್ರೂ ಕಬಾಬ್ ಅಂಗಡಿ ಮತ್ತು ಟೀ ಅಂಗಡಿ ಓಪನ್ ಆಗ್ತದೆ ಕೆಲವು ಬೀದಿಗಳಲ್ಲಿ. ಇದನ್ನ ನಿಲ್ಸದೆ ಹೋದ್ರೆ ಖಂಡಿತವಾಗ್ಲೂ ಮುಂದಿನ ಒಂದು ಮಾರ್ಗವಾಗಿ ಮಾರ್ಪಾಡಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಆಗ್ತದೆ.